ಹೊಟ್ಟೆ ಕಿಚ್ಚು ಪಡುವ ಜನರ 10 ಪ್ರಮುಖ ಲಕ್ಷಣಗಳು. 1. ನಿಮ್ಮ ಯಶಸ್ಸನ್ನು ಮೆಚ್ಚದೆ ತೊಡಕಾಗಿ ಮಾತನಾಡುತ್ತಾರೆ. ಇವರ ಮಾತುಗಳು ಸಹಜವಾಗಿ ನಿಮ್ಮ ಮೆಚ್ಚುಗೆಗಿಂತ ನಿಮ್ಮಲ್ಲಿನ ತಪ್ಪು ಹುಡುಕಲು ಪ್ರಯತ್ನಿಸುತ್ತಾರೆ. ಅವರು ನಿಮ್ಮ ಸಾಧನೆಗಳಿಗೆ ಅಭಿನಂದನೆ ಹೇಳುವುದಕ್ಕಿಂತ ಬದಲಾಗಿ ಅದು ಎಷ್ಟು ಬೇರೆಯವರ ಸಹಾಯದಿಂದ ಆಗಿದೆ ಅನಿಸುತ್ತೆ ಎಂಬ ರೀತಿಯಲ್ಲಿ ಮಾತನಾಡುತ್ತಾರೆ. 2. ನೀವು ಇಲ್ಲದಿದ್ದಾಗ ನಿಮ್ಮ ಬಗ್ಗೆ ನಿಂದನೆ ಮಾಡುತ್ತಾರೆ. ಇಂತಹವರು ನಿಮ್ಮ ಮುಂದೆ ಸ್ನೇಹಿತರಂತೆ ವರ್ತಿಸಬಹುದು, ಆದರೆ ನಿಮ್ಮ ಹಿಂದಿನಿಂದ ನಿಮ್ಮ ಬಗ್ಗೆ ನಿಂದನೆ, ತಪ್ಪು ವಿವರಣೆ, ಅಪವಾದ ಹೇರಲು ಯತ್ನಿಸುತ್ತಾರೆ. ಅವರು ನಿಮ್ಮ ಇಮೇಜ್ಗೆ ಹಾನಿ ಮಾಡುವ ಕೆಲಸಗಳನ್ನು ಮಾಡುತ್ತಾರೆ. 3. ನಿಮ್ಮ ಎಲ್ಲ ಸುದ್ದೇಶಗಳಿಗೂ ಶಂಕೆ ಮಾಡುತ್ತಾರೆ. ನೀವು ಯಾವುದೇ ಕೆಲಸವನ್ನು ನಿಷ್ಠೆಯಿಂದ ಮಾಡಿದರೂ ಅವರು ನನ್ನ ಉದ್ದೇಶ ಬೇರೆ ಇರಬಹುದು ಎಂದು ಶಂಕಿಸುತ್ತಾರೆ. ನಿಮ್ಮ ಹೃದಯದಿಂದ ಬಂದ ಸಹಾಯವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. 4. ನಿಮ್ಮ ಶೈಲಿ, ಪೋಷಣೆ, ರೂಪ, ನಗು ಎಲ್ಲವೂ ಅವರಿಗೆ ಕಿಚ್ಚು ಹಚ್ಚಿಸುತ್ತದೆ. ನೀವು ಸರಳವಾಗಿ ಪ್ರಸ್ತುತವಾದರೂ ಅವರು ಅದನ್ನು ಸಹಿಸಲು ತಯಾರಾಗಿಲ್ಲ. ನಿಮ್ಮ ಉಡುಪು, ನಿಮ್ಮ ಶೈಲಿ ಅಥವಾ ಸಾಮಾಜಿಕ ವರ್ತನೆಗಳನ್ನು ನೋಡಿ ಅಸಹನೆ ಕಾಣಿಸುತ್ತಾರೆ. 5. ನಿಮ್ಮ ಯಶಸ್ಸನ್ನು ಬಹುಮಟ್ಟಿಗೆ ಅದೃಷ್ಟ ಎಂದು ಡೌನ್ಪ್ಲೇ ಮಾಡುತ್ತಾರೆ. ಅವರು ಎಂದಿಗೂ ನಿಮ್ಮ ಪರಿಶ್ರಮ ಅಥವಾ ಬುದ್ಧಿವಂತಿಕೆಯನ್ನು ಮೆಚ್ಚುವುದೇ ಇಲ್ಲ. ಬದಲಿಗೆ ಅವನಿಗೆ ಅದೃಷ್ಟವಾಯಿತು ಎಂಬ ರೀತಿಯಲ್ಲಿ ನಿಮ್ಮ ಯಶಸ್ಸನ್ನು ತೆಗೆಸಲು ಪ್ರಯತ್ನಿಸುತ್ತಾರೆ. 6. ನಿಮ್ಮ ಸೋಲಿಗೆ ಖುಷಿಪಡುವ ಸಾಧ್ಯತೆ ಹೆಚ್ಚು. ನೀವು ಸೋತಾಗ ಅಥವಾ ಏನಾದರೂ ತಪ್ಪುದಾಗ ಅವರ ಅಡಕದಿಂದಲೇ ಸಂತೋಷ ಪಡುತ್ತಾರೆ. ಹೊರಗೆ ತೋರಲು ರೀತಿಯಲ್ಲಿ ನಾನು ಹೇಳಿದ್ದೆನಲ್ಲವೇ ಎನ್ನುವ ಭಾವನೆಯಿಂದ ನಿಮ್ಮ ನೋವಿನಲ್ಲಿ ಸಹ ಆನಂದಿಸಬಹುದು. 7. ನಿಮ್ಮನ್ನು ಅನುಕರಿಸಲು ಪ್ರಯತ್ನಿಸುತ್ತಾರೆ, ಆದರೆ ಒಪ್ಪಿಕೊಳ್ಳಲ್ಲ. ಇವರು ನಿಮ್ಮ ಶೈಲಿ, ನಿಮ್ಮ ಕೆಲಸದ ವಿಧಾನವನ್ನು ಹೇರಿಕೊಳ್ಳುತ್ತಾರೆ, ಆದರೆ ತಮ್ಮದೇನೆಂಬಂತೆ ತೋರಿಸುತ್ತಾರೆ. ಅವರು ನಿಮ್ಮಿಂದ ಪ್ರಭಾವಿತರಾಗುತ್ತಾರೋ ಏನೋ, ಆದರೆ ತಮ್ಮ ಅಹಂಕಾರದಿಂದ ಅದು ಒಪ್ಪಿಕೊಳ್ಳಲು ತಯಾರಾಗುವುದಿಲ್ಲ. ನಿಮ್ಮ ಬಳಿ ಇದ್ದರೆ ಅಸಹನೆ, ದೂರ ಇದ್ದರೆ ಚಿಂತೆ. ನೀವು ಸುತ್ತಲಿರುವಾಗ ಇವರಿಗೆ ಖಿನ್ನತೆ, ಅಪರಾಧ ಭಾವನೆ, ಅಸಹನೆ ಉಂಟಾಗುತ್ತದೆ, ಆದರೆ ನೀವು ದೂರ ಇದ್ದರೆ ನಿಮ್ಮ ಬಗ್ಗೆ ಏನು ನಡೆಯುತ್ತದೋ ಅನ್ನೋದು ಗೊತ್ತಾಗದೆ ಚಿಂತೆಗೀಡಾಗುತ್ತಾರೆ. 9. ನಿಮ್ಮಲ್ಲಿ ತಪ್ಪು ಹುಡುಕಲು ಸದಾ ತಾತ್ಪರ್ಯ. ನೀವು ಎಷ್ಟು ಸರಿಯಾದ ಕೆಲಸ ಮಾಡಿದರೂ ಅದರಲ್ಲಿ ತೊಂದರೆ ಹುಡುಕುತ್ತಾರೆ. ಅವರು ಯಾವಾಗಲೂ ನಿಮ್ಮಲ್ಲಿ ಸುಳಿದುಕೊಳ್ಳಲು ಕಾರಣ ಹುಡುಕುತ್ತಾರೆ. 10. ಇತರರ ಮುಂದೆ ನಿಮ್ಮನ್ನು ಕಡಿಮೆ ಮಾಡಲು ಯತ್ನಿಸುತ್ತಾರೆ. ಸಮೂಹದಲ್ಲಿ ನಿಮಗೆ ಕೀರ್ತಿ ಬಂದಾಗ ಇವರು ತಕ್ಷಣವೇ ಅದನ್ನು ಕಡಿಮೆ ಮಾಡಲು ಯತ್ನಿಸುತ್ತಾರೆ. ನಿಮಗೆ ತಾನೇ ಜಾಸ್ತಿಯಾಗಿದೆ ಅನ್ನಿಸುವಂತೆ ಮಾಡುವ ಧೋರಣೆಯಲ್ಲಿ ಇರುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹಲವಾರು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.